ಇವರ ಅಗಲಿಕೆಗೆ ಇದೀಗ ಇಡೀ ದೇಶವೇ ಮರುಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ರಾಜ್ ಫರ್ನಾಂಡಿಸ್ ಅವರು ನಿಧನರಾದರು ಅಂತ ಈಗ ಗೊತ್ತಾಯ್ತು ನನಗೆ. ಹೊಸ ದೇಶ ಕಂಡಂತ ಒಬ್ಬ ಅಪ್ರತಿಮ ಹೋರಾಟಗಾರ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಆದರೆ ಮುಂಬೈಗೆ ಹೋಗಿ ಅಲ್ಲಿ ಅವರು ರಾಜಕೀಯ ಕರ್ಮಭೂಮಿ ಮಾಡ್ಕೊಂಡ್ರು. ಮೊದಲಿಗೆ ಅವರು ಟ್ರೇಡ್ ಯೂನಿಯನ್ ಲೀಡರ್ ಆಗಿ, ಆಮೇಲೆ ಸೋಷಲಿಸ್ಟ್ ಪಾರ್ಟಿ ಮೂಲಕ ಲೋಕಸಭೆಗೆ ನಿಂತ್ಕೊಂಡು, ಲೋಕಸಭೆಯಲ್ಲಿ ಅವತ್ತು ಮುಂಬೈನಲ್ಲಿ ದೊಡ್ಡ ಲೀಡರು, ಕಾಂಗ್ರೆಸ್ ಲೀಡರ್ನ ಸೋಲಿಸಿದ್ರು ಅವರು. ಆಮೇಲೆ ಜೀವನದುದ್ದಕ್ಕೂ ಹೋರಾಟ, ತುರ್ತು ಪರಿಸ್ಥಿತಿನಲ್ಲಿ ಹೋರಾಟ, ತುರ್ತು ಪರಿಸ್ಥಿತಿನಲ್ಲಿ ಜೈಲಿದ್ಕೊಂಡೇ ಬಿಹಾರ್ನಿಂದ ಗೆದ್ದಿದ್ರು ಅವರು ಲೋಕಸಭೆಗೆ. ಮತ್ತು ಮುಂಬೈಯಿಂದ ಬಿಹಾರಕ್ಕೆ ಅವರ ರಾಜಕೀಯ ಕ್ಷೇತ್ರ ಅಲ್ಲಿ ಮಾಡಿಕೊಂಡು ಅಲ್ಲಿ ಕೂಡ ಕೊನೆವರೆಗೂ ಇದ್ದರು. ಕೆಲವು ವರ್ಷಗಳಿಂದ ಅವರು ಪ್ರಜ್ಞೆ ಇರಲಿಲ್ಲ ಅವರಿಗೆ. ನಾನು ಭಾಳ ದಿನಗಳಿಂದ ಹೋಗಿದ್ದೆ ನೋಡೋಕ್ಕೆ, ಒಂದು ವರ್ಷದಿಂದ. ಆಗ ನಮ್ಮನ್ನೇನು ಗುರುತಿಸ್ತಾ ಇರಲಿಲ್ಲ. ಸೊ ನನಗೆ ಅವರು ರಾಜಕೀಯವಾಗಿ ನಾಯಕರಾಗಿದ್ದಂಥವ್ರು. ನನ್ನ ರಾಜಕೀಯ ಮೊದಲಿನ ದಿನಗಳಲ್ಲಿ ನನಗೆ ಭಾಳ ಸಹಾಯ ಮಾಡಿದರು. 83, 85 ಇಂಥ ಈ ವರ್ಷಗಳಲ್ಲೆಲ್ಲ ನನಗೆ ರಾಜಕೀಯವಾಗಿ ಸಹಾಯ ಮಾಡಿದಂಥವ್ರು. ಒಬ್ಬ ಮಹಾನ್ ನಾಯಕ.